ನಮಸ್ಕಾರ. ಕತೆ ಮಾಯಾಜೋಡುಗಳು. ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ರಶ್ಮಿ ಎಸ್ ನಾಯಕ್. ಹಿಂದೆ ಗಾಂಧಾರ ದೇಶದಲ್ಲಿ ರಾಜಶ್ರೇಷ್ಠನೆಂಬ ರಾಜನಿದ್ದ. ಅವನ ಹೆಂಡತಿ ಗೋಮತಿ ರಾಣಿ. ಈ ರಾಜರಾಣಿಯರಿಗೆ ಬಹಳ ಕಾಲ ಮಕ್ಕಳಿಲ್ಲದೆ ಅವರ ಇಳಿ ವಯಸ್ಸಿನಲ್ಲಿ ಇಬ್ಬರು ಗಂಡು ಮಕ್ಕಳು ಜನಿಸಿದರು. ಹಿರಿಯ ರಾಜಕುಮಾರನಿಗೆ ಜಯನೆಂದು, ಕಿರಿಯವನಿಗೆ ವಿಜಯನೆಂದು ನಾಮಕರಣವಾಯಿತು. ಈ ರಾಜಕುಮಾರರು ಶಾಸ್ತ್ರ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಕರಾದರು. ಆಗ ಮಹಾರಾಜನು ತನ್ನ ಮಕ್ಕಳನ್ನು ಕರೆದು, ಮಕ್ಕಳೇ, ನೀವೀಗ ಪ್ರಾಪ್ತ ವಯಸ್ಕರಾಗಿದ್ದೀರಿ. ಇನ್ನು ಮುಂದೆ ನೀವು ಈ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊರಬೇಕು. ಆದ್ದರಿಂದ ಯಾವುದೇ ವ್ಯಕ್ತಿಯು ಪ್ರಬುದ್ಧನೆನಿಸಿಕೊಳ್ಳಬೇಕೆಂದರೆ ಕೋಶ ಓದಬೇಕು, ದೇಶ ಸುತ್ತಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ಈಗ ನೀವು ಮಾರುವೇಷದಲ್ಲಿ ದೇಶವನ್ನು ಸುತ್ತಾಡಿ ಹರಿದು ಬರಬೇಕೆಂದು ತಮಗೆ ಹೇಳುತ್ತಿದ್ದೇನೆ ಎಂದನು. ಅದಕ್ಕೆ ಒಪ್ಪಿಕೊಂಡ ರಾಜಕುಮಾರರು ಮಾರುವೇಷವನ್ನು ಧರಿಸಿ ಒಂದೊಂದು ಕುದುರೆಗಳನ್ನು ಹತ್ತಿ ದೇಶ ಸುತ್ತಿ ಬರಲು ಹೊರಟರು. ಅವರ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯವೊಂದನ್ನು ತಲುಪಿದರು. ಸಾಗುತ್ತಾ ಸಾಗುತ್ತಾ ಮಧ್ಯಾಹ್ನವಾಯಿತು. ಸುಡು ಬಿಸಿಲು ದಣಿವಾರಿಸಿಕೊಳ್ಳುವ ಸಲುವಾಗಿ ತಾವು ತಂದಿದ್ದ ಬುತ್ತಿಯನ್ನು ತಿಂದು ಒಂದು ದೊಡ್ಡ ಮರದ ಕೆಳಗಡೆ ಮಲಗಿದರು. ಜಯನಿಗೆ ನಿದ್ರೆ ಬಂದಿತ್ತು, ಆದರೆ ವಿಜಯನಿಗೆ ನಿದ್ರೆ ಬರಲಿಲ್ಲ. ಆಗ ಅವನು ಒಂದು ಆಶ್ಚರ್ಯವನ್ನು ಕಂಡ. ಆ ಮರದ ಒಂದು ರೆಂಬೆಯಲ್ಲಿ ಒಂದು ಹಣ್ಣು ನೇತಾಡುತ್ತಿತ್ತು. ಅದನ್ನು ತಿನ್ನಲು ಒಂದು ಪಕ್ಷಿಯು ಹಾರುವುದು, ಕಚ್ಚುವುದು, ಹಾರುವುದು, ಹಣ್ಣನ್ನು ಕಚ್ಚುವುದು ಮಾಡುತ್ತಿತ್ತು. ಅನತಿ ದೂರದಲ್ಲಿ ಒಬ್ಬ ಬೇಟೆಗಾರನು ಆ ಪಕ್ಷಿಗೆ ಬಾಣವನ್ನು ಗುರಿಯಿಟ್ಟು ಮತ್ತೆ ಮತ್ತೆ ಗುರಿಯನ್ನು ಸೋಲುತ್ತಿದ್ದ. ಈ ಆಶ್ಚರ್ಯವನ್ನು ವಿಜಯನು ನೋಡುತ್ತಿದ್ದಂತೆ ಆ ಬೇಟೆಗಾರನ ಬಾಣವು ಆ ಪಕ್ಷಿಗೆ ತಾಗಿತು. ಪಕ್ಷಿಯು ಮಲಗಿದ್ದ ಈ ರಾಜಕುಮಾರರ ನಡುವೆ ಬಂದು ಬಿದ್ದಿತು. ವಿಜಯನು ಆ ಪಕ್ಷಿಯನ್ನು ಎತ್ತಿಕೊಂಡು ಒಂದು ಕಡೆ ಬಚ್ಚಿಟ್ಟನು. ತನ್ನ ಬೇಟೆಯನ್ನು ಹುಡುಕಿಕೊಂಡು ಬಂದ ಬೇಟೆಗಾರನು ತನ್ನ ಬೇಟೆ ಸಿಗಲಿಲ್ಲವಾಗಿ ವಿಜಯನನ್ನು, ಸ್ವಾಮಿ, ನಾನೊಂದು ಪಕ್ಷಿಯನ್ನು ಬಾಣದಿಂದ ಹೊಡೆದೆ. ಆ ಪಕ್ಷಿಯು ಇಲ್ಲೇ ಏನಾದರೂ ಬಿದ್ದಿದ್ದನ್ನು ತಾವು ಕಂಡಿರಾ ಎಂದು ಕೇಳಿದನು. ಅದಕ್ಕೆ ವಿಜಯನು ಇಲ್ಲ ಎಂದು ಸುಳ್ಳು ಹೇಳಿದನು. ಬೇಟೆಗಾರನು ತುಂಬ ಚಿಂತಾಕ್ರಾಂತನಾಗಿ, ಅಯ್ಯೋ, ನಾನು ಅದನ್ನು ಸುಮಾರು 12 ವರ್ಷಗಳಿಂದ ಬೇಟೆಯಾಡಲು ಪ್ರಯತ್ನಿಸುತ್ತಿದ್ದೆ. ಫಲ ಸಿಕ್ಕಿತು ಎನ್ನುವಷ್ಟರಲ್ಲಿ ಅದು ಕೈ ತಪ್ಪಿ ಹೋಗಿತು. ಇದು ನನ್ನ ಹಣೆ ಬರಹ ಎಂದು ತಲೆ ಚೆಚ್ಚಿಕೊಂಡನು. ಅಯ್ಯ ಬೇಟೆಗಾರನೇ, ಆ ಪಕ್ಷಿಯಲ್ಲಿ ಅಂಥದ್ದು ಏನಿದೆ ಎಂದು ವಿಜಯನು ಪ್ರಶ್ನಿಸಿದನು. ಸ್ವಾಮಿ, ಆ ಪಕ್ಷಿಯು ಅಂತಿಂಥ ಪಕ್ಷಿಯಲ್ಲ. ಆ ಪಕ್ಷಿಯ ತಲೆಯನ್ನು ತಿಂದವರಿಗೆ ಈ ರಾಜ್ಯದ ರಾಜ್ಯನಾಗುವ ಯೋಗ ಬರುತ್ತದೆ. ದೇಹವನ್ನು ತಿಂದವರಿಗೆ ಅವರು ನಕ್ಕಾಗ ಅವರ ಬಾಯಿಯಿಂದ ಮುತ್ತು ಸುರಿಯುತ್ತದೆ. ಅದು ಅಂತಹ ಅಪರೂಪದ ಪಕ್ಷಿ ಎಂದನು. ಅದಕ್ಕೆ ವಿಜಯನು, ಹಾಗಾದರೆ ಅದು ಎಲ್ಲೋ ಬಿದ್ದಿರಬೇಕು, ಮೊದಲು ಹುಡುಕು ಹೋಗು ಎಂದು ಬೇಟೆಗಾರನನ್ನು ಸಾಗ ಹಾಕಿದನು. ಬೇಟೆಗಾರ ಆ ಕಡೆ ಹುಡುಕುತ್ತಾ ಹೊರಟು ಹೋದ. ಮೇಲೆ ಇತ್ತ ವಿಜಯನು ಪಕ್ಷಿಯನ್ನು ತೆಗೆದುಕೊಂಡು ರೆಕ್ಕೆ ಪುಕ್ಕಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಬೆಂಕಿ ಹಾಕಿ ಪಕ್ಷಿಯನ್ನು ಸುಟ್ಟು ಸಿದ್ಧ ಮಾಡಿ ಅಣ್ಣನಾದ ಜಯನನ್ನು ಎಬ್ಬಿಸಿ ತಲೆಯನ್ನು ತಿನ್ನಲು ಕೊಟ್ಟನು. ತನ್ನ ಅಣ್ಣ ರಾಜನಾಗಬೇಕೆಂದು ವಿಜಯನ ಆಸೆಯಾಯಿತು. ದೇಹವನ್ನು ತಾನು ತಿಂದನು. ನಂತರ ಕುದುರೆಗಳನ್ನು ಏರಿ ವಿಜಯರು ಮುಂದೆ ಸಾಗಿದರು. ಸಾಗುತ್ತಾ ಸಾಗುತ್ತಾ ರಾತ್ರಿಯಾಯಿತು. ಅವರಿಬ್ಬರು ಒಂದು ನಗರವನ್ನು ತಲುಪಿ ಅಲ್ಲಿ ಒಂದು ತಂಗುದಾಣದಲ್ಲಿ ಉಳಿದುಕೊಂಡರು. ಜಯನು ತಾನು ನಗರವನ್ನು ಸುತ್ತಿ ಬರುವೆನೆಂದು ಜೋಪಾನವಾಗಿ ಇರಬೇಕೆಂದು ವಿಜಯನಿಗೆ ಹೇಳಿ ನಗರವನ್ನು ಸುತ್ತಿ ಬರಲು ಹೋದನು. ಇತ್ತ ವಿಜಯನು ತಂಗುದಾಣದಲ್ಲಿ ಉಳಿದುಕೊಂಡನು. ಆ ರಾಜ್ಯದ ರಾಜನಿಗೆ ಒಬ್ಬಳೇ ಮಗಳು. ಆ ರಾಜಕುಮಾರಿಯನ್ನು ಮದುವೆಯಾಗುವ ವರನಿಗೆ ತನ್ನ ರಾಜ್ಯದ ರಾಜ್ಯಾಧಿಕಾರ ಕೊಡಲು ತೀರ್ಮಾನಿಸಿದ ರಾಜನು ಯೋಗ್ಯ ವರನನ್ನು ಆಯ್ಕೆ ಮಾಡಲು ತನ್ನ ಪಟ್ಟದ ಆನೆಯ ಸೊಂಡಿಲಿಗೆ ಒಂದು ಪುಷ್ಪಮಾಲೆಯನ್ನು ಕೊಟ್ಟು, ಆ ಆನೆಯು ಯಾರಿಗೆ ಹಾರವನ್ನು ಹಾಕುತ್ತದೆಯೋ ಆ ವ್ಯಕ್ತಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯಾಧಿಕಾರ ಕೊಡಲು ತೀರ್ಮಾನಿಸಿ ಆನೆಯನ್ನು ನಗರದ ಒಳಗೆ ಕಳುಹಿಸಿದನು. ಆನೆಯು ನಗರವನ್ನೆಲ್ಲ ಸುತ್ತುತ್ತಾ ಕೊನೆಗೆ ಪೇಟೆಯ ಬೀದಿಯಲ್ಲಿ ಕಂಡ ಜಯನ ಕೊರಳಿಗೆ ಹಾರವನ್ನು ಹಾಕಿತು. ಆನೆಯ ಬೆಂಗಾವಲಿಗೆ ಬಂದಿದ್ದ ಸೈನಿಕರು ತಕ್ಷಣವೇ ಜಯನನ್ನು ಅಭಿನಂದಿಸಿ ಉಚಿತ ಮರ್ಯಾದೆಯೊಂದಿಗೆ ಆನೆಯ ಮೇಲೆ ಕೂರಿಸಿಕೊಂಡು ಜಯಘೋಷವನ್ನು ಮಾಡುತ್ತಾ ಜಯನನ್ನು ಅರಮನೆಗೆ ಕರೆತಂದರು. ಮಹಾರಾಜರು ಜಯನಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿ ಆ ರಾಜ್ಯದ ರಾಜ್ಯನಾಗಿ ಪಟ್ಟಾಭಿಷೇಕ ಮಾಡಿದನು.
ರಾಜನಾದ ಜಯನು ಪಕ್ಷಿಯ ತಲೆಯನ್ನು ತಿಂದವರಿಗೆ ಒದಗುವ ಶಾಪದ ಪರಿಣಾಮ ತನ್ನ ಹಿಂದಿನ ಎಲ್ಲ ನೆನಪುಗಳನ್ನು ಕಳೆದುಕೊಂಡನು. ಇತ್ತ ವಿಜಯನು ತನ್ನ ಅಣ್ಣ ಎಷ್ಟು ಹೊತ್ತಾದರೂ ತಿರುಗಿ ಬಾರದನ್ನು ಕಂಡು ತಾನು ನಗರದ ಒಳಗೆ ಹೋದನು. ಆದರೆ ಆತನು ಅಣ್ಣನನ್ನು ಹುಡುಕುತ್ತಾ ದಾರಿ ತಪ್ಪಿ ನೃತ್ಯಗಾತಿಯರ ಬೀದಿಗೆ ಹೋದನು. ಅಲ್ಲಿ ಒಬ್ಬ ನೃತ್ಯಗಾತಿಯ ಮನೆಯ ಒಳಗಿನಿಂದ ಸಂಗೀತನಾದವು ಸುಮಧುರವಾಗಿ ಕೇಳಿಸುತ್ತಿತ್ತು. ಯಾರೋ ನೃತ್ಯ ಮಾಡುತ್ತಿರುವ ಕಾಲಿನ ನೂಪುರನಾದ ಮನಸ್ಸಿಗೆ ಹಿತವೆನಿಸಿತು. ಹಾಗೆಯೇ ಆ ಸಂಗೀತನಾದವನ್ನು ಕೇಳುತ್ತಾ ವಿಜಯನು ಬಾಗಿಲಲ್ಲೇ ನಿಂತನು. ಅಷ್ಟರಲ್ಲಿ ಬಾಗಿಲು ತೆರೆದ ಮುದುಕಿಯೊಬ್ಬಳು ವಿಜಯನು ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿ ವಿಜಯನ ಮುಖದ ತೇಜಸ್ಸನ್ನು ಕಂಡು ಯಾರು ರಾಜಕುಮಾರನೇ ಇರಬಹುದೆಂದು ತಿಳಿದು ಸಂತೋಷದಿಂದ ವಿಜಯನನ್ನು ಸ್ವಾಗತಿಸಿ ಮನೆಯೊಳಗೆ ಕರೆದುಕೊಂಡು ಹೋಗಿ ಸತ್ಕರಿಸಿದಳು. ಆಗ ವಿಜಯನು ತಾನು ಒಬ್ಬ ದೂರ ದೇಶದ ಯಾತ್ರಿಕನೆಂದು ಹೀಗೆಯೇ ದಾರಿಯಲ್ಲಿ ಸಾಗುವಾಗ ಸಂಗೀತ ನಾದವು ನೂಪುರದ ಸಪ್ಪಳವು ಕೇಳಿ ಬರಲಾಗಿ ಅದನ್ನು ಕೇಳುತ್ತಾ ಮೈಮರೆತು ನಿಂತುಬಿಟ್ಟೆ ಎಂದು ಹೇಳಿದನು. ಆಗ ಆ ಮುದುಕಿಯು ತಾನು ಒಬ್ಬ ಮಹಾರಾಜರ ಆಸ್ಥಾನದ ಮಾಜಿ ನೃತ್ಯಗಾತಿ ಚಂದನ ಎಂದು, ತನ್ನ ಮಗಳು ಆಸ್ಥಾನದ ನೃತ್ಯಗಾತಿಯರಲ್ಲಿ ಒಬ್ಬಳೆಂದು, ಅವಳ ಹೆಸರು ಚಂಪಕ ಎಂದು ಪರಿಚಯ ಮಾಡಿಕೊಂಡಳು. ಅಲ್ಲದೆ ವಿಜಯನು ನಗರದ ಕೆಲಸವು ಮುಗಿಯುವವರೆಗೂ ಅವಳ ಮನೆಯಲ್ಲಿಯೇ ಉಳಿದುಕೊಳ್ಳಬಹುದೆಂದು ಹೇಳಿದಳು. ವಿಜಯನು ಸಂತೋಷದಿಂದ ಒಪ್ಪಿಕೊಂಡು ಆ ದಿನ ಚಂದನಳ ಮನೆಯಲ್ಲಿಯೇ ಉಳಿದುಕೊಂಡನು. ಆ ದಿನ ವಿಜಯನಿಗೆ ಚಂದನಳ ಮನೆಯಲ್ಲಿ ಭಾರೀ ಭೋಜನವಾಯಿತು. ನಂತರ ಈ ದಿನ ವಿಜಯನ ಮುಂದೆ ಚಂಪಕಳ ನೃತ್ಯ ವೈಭವವು ನಡೆಯಿತು. ಸಂತೋಷದಿಂದ ಮಾತನಾಡುತ್ತಾ ಯಾವುದೋ ಹಾಸ್ಯದ ಮಾತು ಬರಲಾಗಿ ವಿಜಯನು ಜೋರಾಗಿ ನಗಲು ಪ್ರಾರಂಭಿಸಿದನು. ವಿಜಯನು ನಗಲು ಶುರುವಾದ ಒಡನೆ ವಿಜಯನ ಬಾಯಿಯಿಂದ ಮುತ್ತುಗಳು ಸುರಿಯಲು ಪ್ರಾರಂಭಿಸಿದವು. ಮುದುಕಿಗೆ ಆಶ್ಚರ್ಯ, ಆನಂದ ಎರಡೂ ಸಹ ಆದವು. ಅವನ ಬಾಯಿಯಿಂದ ಉದುರಿದ ರಾಶಿ ರಾಶಿ ಮುತ್ತುಗಳನ್ನು ಬುಟ್ಟಿಗಳಲ್ಲಿ ತುಂಬಿಕೊಂಡಳು. ಆವತ್ತಿನಿಂದ ವಿಜಯನ ವಾಸ ಅದೇ ಮನೆಯಲ್ಲಾಯಿತು. ಅವನಿಗೆ ರಾಜ್ಯತೀರ್ಥ ನಡೆಯಿತು. ವೈಭವದ ನೃತ್ಯೋತ್ಸವ ನಂತರ ಹಾಸ್ಯದ ಮಾತುಗಳನ್ನಾಡಿ ವಿಜಯನನ್ನು ನಗಿಸುವುದು, ಅವನ ಬಾಯಿಂದ ಉದುರುವ ಮುತ್ತುಗಳನ್ನು ಕಣಜದಲ್ಲಿ ತುಂಬಿಕೊಳ್ಳುವುದು ಹೀಗೆ ನಡೆಯಿತು. ಹಾಸ್ಯದ ಎಲ್ಲ ಥರದ ದಾಟಿಯೂ ಮುಗಿಯಿತು. ಕೊನೆಗೆ ಅವನ ಮುಂದೆ ತಾಯಿ ಮಗಳು ಕೋತಿಯ ಹಾಗೆ ಹಾಡುತ್ತಾ ಅವನನ್ನು ನಗಿಸಲು ಪ್ರಯತ್ನಿಸುತ್ತಿದ್ದರು. ಕೊನೆಗೆ ಒಂದು ದಿನ ಎಷ್ಟು ನಕ್ಕರೂ ವಿಜಯನ ಬಾಯಿಂದ ಮುತ್ತುಗಳು ಉದುರಲಿಲ್ಲ. ಇನ್ನು ಇವನಲ್ಲಿ ಮುತ್ತು ಉದುರುವುದಿಲ್ಲ ಎಂದು ತಿಳಿದ ಮುದುಕಿ ಮತ್ತು ಅವಳ ಮಗಳು ಸೇರಿ ಜಗಳ ಮಾಡಿ ವಿಜಯನನ್ನು ಮನೆಯಿಂದ ಓಡಿಸಿಬಿಟ್ಟರು. 2 ದಿನ ಅಲ್ಲಿ ಇಲ್ಲಿ ಸುತ್ತಾಡಿದ ವಿಜಯನು ಮತ್ತೆ ನೃತ್ಯಗಾತಿಯ ಮೋಹದಿಂದ ಪುನಃ ಅದೇ ಮನೆಗೆ ಬಂದನು. ನೃತ್ಯಗಾತಿಯ ತಾಯಿ ಅವನನ್ನು ನೋಡಿ ಕೋಪದಿಂದ ಅವನಿಗೆ ಹೊಡೆಯಲು ಹೋಗಿ ಜಾರಿ ಬಿದ್ದು ಬಿಟ್ಟಳು. ಇದನ್ನು ನೋಡಿದ ವಿಜಯನು ಜೋರಾಗಿ ನಕ್ಕು ಬಿಟ್ಟನು. ಒಡನೆ ಅವನ ಬಾಯಿಂದ ಮುತ್ತು ಉದುರಲು ಆರಂಭಿಸಿದವು. ಮುದುಕಿಯು ಆನಂದದಿಂದ ಮುತ್ತುಗಳನ್ನು ಬುಟ್ಟಿಗಳಲ್ಲಿ ತುಂಬಿಕೊಂಡು ವಿಜಯನನ್ನ ಮನೆ ಒಳಗೆ ಕರೆದು ಉಪಚರಿಸಿದಳು. ಮತ್ತೆ ವಿಜಯನಿಗೆ ರಾಜಾತಿಥ್ಯ ನಗಿಸಿ ಮುತ್ತು ತುಂಬಿಕೊಳ್ಳುವುದು, ಮುತ್ತು ಉದುರುವುದು ನಿಂತ ಮೇಲೆ ಅವನನ್ನು ಮನೆಯಿಂದ ಹೊರಹಾಕುವುದು. ಒಂದು ದಿನ ಮುದುಕಿಯ ಮನೆಯಿಂದ ಹೊರಹಾಕಲ್ಪಟ್ಟ ವಿಜಯನು ಬೇಜಾರಿನಿಂದ ಒಂದು ಬೆಟ್ಟದ ಹತ್ತಿರ ನಡೆದು ಹೋಗುತ್ತಿದ್ದನು. ಅಲ್ಲಿ 4 ಯತಿಗಳು ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುತ್ತಿದ್ದರು. ಅಲ್ಲಿಗೆ ಬಂದ ವಿಜಯ ಯತಿಗಳನ್ನು ಸಮಾಧಾನಪಡಿಸಿ ಕಾರಣ ಏನೆಂದು ಕೇಳಿದನು. ಆ 4 ಯತಿಗಳಲ್ಲಿ ಒಬ್ಬ ಗುರುವಿದ್ದರು. ಆ ಗುರುವಿನ ಹತ್ತಿರ 3 ವಸ್ತುಗಳು ಇದ್ದವು. ಒಂದು ಮಾಯಾದಂಡ. ಆ ದಂಡವು ನಾವು ಯಾರಿಗೆ ಹೊಡಿ ಎಂದು ಹೇಳುತ್ತದೆಯೋ ಅವರಿಗೆ, ನಾವು ನಿಲ್ಲು ಎಂದು ಹೇಳುವವರಿಗೆ ಹೊಡೆಯುತ್ತದೆ. ಇನ್ನೊಂದು ಮಾಯಾ ಕಂಬಳಿ. ಅದನ್ನು ನಾವು ಮೈ ಮೇಲೆ ಹಾಕಿಕೊಂಡರೆ ನಾವು ಮಾಯವಾಗುತ್ತೇವೆ, ನಾವು ಯಾರಿಗೂ ಕಾಣುವುದಿಲ್ಲ. ಮತ್ತೊಂದು ಮಾಯಾ ಜೋಡು. ಆ ಜೋಡುಗಳನ್ನು ಧರಿಸಿ ನಾವು ಎಲ್ಲಿಗೆ ಹೋಗಬೇಕು ಎಂದು ಬಯಸುತ್ತೇವೆಯೋ ಅಲ್ಲಿಗೆ ಅದು ಆಕಾಶ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತದೆ. ವಿಷಯ ತಿಳಿದ ವಿಜಯನು ಪರೀಕ್ಷೆ ಮಾಡಿ ತೋರಿಸುತ್ತೇನೆ ಎಂದು ಹೇಳಿ ಕೈಯಲ್ಲಿ ದಂಡ ಹಿಡಿದು ಕಾಲಿಗೆ ಜೋಡು ಧರಿಸಿದನು. ನಂತರ ಮೈ ಮೇಲೆ ಕಂಬಳಿ ಹೊದ್ದುಕೊಂಡು ಮಾಯವಾಗಿ ಬಿಟ್ಟನು. ಯತಿಗಳು ವಿಜಯನು ಎಲ್ಲಿ ಹೋದ ಎಂದು ಹುಡುಕುವಷ್ಟರಲ್ಲಿ ವಿಜಯನು ಮಾಯವಾಗಿ ಹಾರುತ್ತಾ ಪುನಃ ಅದೇ ನೃತ್ಯಗಾತಿಯರ ಮನೆಗೆ ಬಂದನು. ಈ ಸಲ ವಿಜಯನನ್ನು ಆಧರಿಸಿದ ಮುದುಕಿ ಮತ್ತು ಅವಳ ಮಗಳು ವಿಜಯ ತಂದ ಅಪರೂಪದ ವಸ್ತುಗಳನ್ನು ನೋಡಿ ಚಕಿತಗೊಂಡ. ಈ ವಸ್ತುಗಳನ್ನು ಕಿತ್ತುಕೊಂಡು ಈ ಮೂರ್ಖನನ್ನು ಹೊರಹಾಕಲು ಒಂದು
ಸಂಚು ರೂಪಿಸಿದರು. 7 ಸಮುದ್ರದ ಆಚೆ ಒಂದು ಗಜಗೌರಿಯ ಗುಡಿ ಇದೆ ಎಂದು ಅಲ್ಲಿಗೆ ಹೋಗಿ ಗೌರಿಯ ದರ್ಶನ ಮಾಡಿ ಬರಬೇಕೆಂದು ಆಸೆಯನ್ನು ಅವನ ಮುಂದೆ ಹೇಳಿದರು. ಇದಕ್ಕೆ ಒಪ್ಪಿದ ವಿಜಯನು ಅವರಿಬ್ಬರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆಯಾ ವಸ್ತುಗಳನ್ನು ಧರಿಸಿ ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಹೋದನು. 7 ಸಮುದ್ರಗಳು ದಾಟಿ ಗೌರಿಯ ದರ್ಶನ ಮಾಡಿ ಬರುವ ಸಮಯದಲ್ಲಿ ಆ ಮುದಿ ನೃತ್ಯಗಾರ್ತಿ ಮತ್ತು ಅವಳ ಮಗಳು ಸೇರಿ ವಿಜಯನಿಗೆ ಪ್ರಸಾದದಲ್ಲಿ ಮತ್ತು ಬರುವ ಮದ್ದನ್ನು ಹಾಕಿ ತಿನ್ನಿಸಿದರು. ಏನೂ ತಿಳಿಯದ ವಿಜಯನು ಮದ್ದು ಬೆರೆತ ಪ್ರಸಾದ ತಿಂದು ಮಲಗಿ ನಿದ್ರೆ ಹೋದನು. ಅವನು ಮಲಗಿದ ತಕ್ಷಣ ಆ ಮಾಯಾ ವಸ್ತುಗಳನ್ನು ತೆಗೆದುಕೊಂಡು ಮುದುಕಿಯು ಕಂಕುಳಲ್ಲಿ ದಂಡವನ್ನು ಸಿಕ್ಕಿಸಿಕೊಂಡು ಕಾಲಿಗೆ ಜೋಡುಗಳನ್ನು ಧರಿಸಿ ಹೆಗಲ ಮೇಲೆ ಮಗಳನ್ನು ಕೂರಿಸಿಕೊಂಡು ಮೈ ಮೇಲೆ ಮಾಯಾ ವಸ್ತ್ರವನ್ನು ಒದ್ದುಕೊಂಡು ಆಕಾಶದಲ್ಲಿ ಹಾರುತ್ತಾ ತನ್ನ ಊರಿಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಗೊಂಡ ವಿಜಯನು ಅಲ್ಲಿ ಮುದುಕಿ ಮತ್ತು ಅವಳ ಮಗಳು ಇಲ್ಲದನ್ನು ಕಂಡು ಈಗ ಈ ಕೊಂಡಾರಣ್ಯದಲ್ಲಿ ತಾನು ಏನು ಮಾಡುವುದೆಂದು ಚಿಂತಾಕ್ರಾಂತನಾಗಿ ಕುಳಿತು ದೇವಿ ಗಜಗೌರಿಯನ್ನು ನೆನಪಿಸಿಕೊಂಡನು. ಸ್ವಲ್ಪ ಹೊತ್ತಿಗೆ ಕೋತಿಯೊಂದು ಅಲ್ಲಿ ಪ್ರತ್ಯಕ್ಷವಾಯಿತು. ಅಲ್ಲಿಗೆ ಬಂದ ಕೋತಿಯು ಅಲ್ಲಿಯೇ ಇದ್ದ ಯಾವುದೋ ಮರಕ್ಕೆ ಹತ್ತಿ ಆ ಮರದ ಹಣ್ಣನ್ನು ಕಿತ್ತುಕೊಂಡು ತಿಂದು ಸಮುದ್ರದ ನೀರು ಕುಡಿಯಿತು. ತಕ್ಷಣ ಆ ಕೋತಿಯು ಗರುಡ ಪಕ್ಷಿಯಾಯಿತು. ಮತ್ತೆ ಗರುಡ ಪಕ್ಷಿಯು ಆಕಾಶದಲ್ಲಿ ಹಾರುತ್ತಾ ಬಂದು ಮತ್ತೆ ಆ ಮರದ ಹಣ್ಣನ್ನು ತಿಂದು ಸಮುದ್ರದ ನೀರು ಕುಡಿದು ಮನುಷ್ಯನ ರೂಪ ತಾಳಿತು. ಮತ್ತೆ ಆ ಮನುಷ್ಯನು ವಿಜಯನ ಮುಂದೆ ನಡೆದಾಡುತ್ತಾ ಮತ್ತೆ ಮರ ಹತ್ತಿ ಹಣ್ಣನ್ನು ತಿಂದು ಸಮುದ್ರದ ನೀರು ಕುಡಿದು ಕೋತಿ ರೂಪವನ್ನು ತಾಳಿ ಕಾಡಿನ ಒಳಗೆ ಓಡಿ ಹೋಯಿತು. ಇದನ್ನು ನೋಡಿದ ವಿಜಯನು ಇದು ಗಜಗೌರಿಯೋ ತನಗೆ ತೋರಿಸಿದ ಉಪಾಯ ಎಂದು ತಿಳಿದು ಆ ಮರ ಹತ್ತಿ ಹಣ್ಣನ್ನು ತಿಂದು ಸಮುದ್ರದ ನೀರು ಕುಡಿದನು. ಅವನು ಸಹ ಕೋತಿಯಾದನು. ಮತ್ತೆ ಕೋತಿ ರೂಪದ ವಿಜಯ ಮರ ಹತ್ತಿ ಹಣ್ಣು ತಿಂದು ಸಮುದ್ರದ ನೀರು ಕುಡಿದನು. ಈಗ ಅವನು ಗರುಡ ಪಕ್ಷಿಯಾದನು. ಗರುಡ ಪಕ್ಷಿ ರೂಪ ತಾಳಿದ ವಿಜಯನು ಕೆಲವು ಹಣ್ಣುಗಳನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಆಕಾಶದಲ್ಲಿ ಹಾರುತ್ತಾ ನಗರವನ್ನು ತಲುಪಿದನು. ಈ ವಿಜಯನಿಗೆ ಹಳೆಯದೆಲ್ಲವೂ ನೆನಪಾಯಿತು. ನಗರದ ಮೇಲೆ ಹಾರಾಡುತ್ತಾ ತನ್ನ ಅಣ್ಣ ರಾಜನಾಗಿರುವುದನ್ನು ಕಂಡು ಸಂತೋಷದಿಂದ ನೃತ್ಯಗಾರ್ತಿಯ ಮನೆಗೆ ಹಾರಿಕೊಂಡು ಹೋಗಿ ಹಣ್ಣು ತಿಂದು ನೀರು ಕುಡಿದು ಮನುಷ್ಯ ರೂಪ ತಾಳಿ ಮುದುಕಿಯ ಮನೆಗೆ ಹೋದನು. ವಿಜಯ ಅಲ್ಲಿಂದಲೂ ಬಂದದನ್ನು ಕಂಡು ಬೇಸರ ಹಾಗೂ ಹುಸಿ ಸಡಗರದಿಂದ ಅವನನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿದರು. ಆದರೆ ಈ ಸಲ ಈ ಬಿನ್ನಾಣಗಿತ್ತಿಯರನ್ನು ನಂಬದ ವಿಜಯನು ಉಪಾಯ ಮಾಡಿ ಆ ಮುದುಕಿ ಮತ್ತು ಮುದುಕಿಯ ಮಗಳಿಗೆ ತಾನು ತಂದಿದ್ದ ಹಣ್ಣು ತಿನ್ನಿಸಿ ನೀರು ಕುಡಿಸಿದನು. ತಕ್ಷಣ ಈ ಇಬ್ಬರು ಕೋತಿಗಳಾದರೂ ಆ ಕೋತಿಗಳನ್ನು ದಾರದಿಂದ ಕಟ್ಟಿ ಕೋತಿಗಳನ್ನು ಕರೆದುಕೊಂಡು ತನ್ನ ಅಣ್ಣನಲ್ಲಿಗೆ ಬಂದು ತಮ್ಮನನ್ನು ಕಂಡ ಜಯನಿಗೆ ಹಳೆಯದೆಲ್ಲವೂ ನೆನಪಾಯಿತು. ಇಬ್ಬರು ಅಣ್ಣ ತಮ್ಮಂದಿರು ಒಬ್ಬೊಬ್ಬರಿಗೊಬ್ಬರು ತಬ್ಬಿಕೊಂಡು ಸಂತೋಷಪಟ್ಟರು. ನಂತರ ಕೋತಿಗಳ ಕಥೆಯನ್ನು ಅಣ್ಣನಿಗೆ ವಿಜಯನು ಹೇಳಿದನು. ಅದಕ್ಕೆ ಜಯನು ಇಂಥವರಿಗೆ ಹೀಗೆ ಆಗಬೇಕು, ಅವರನ್ನು ಕಾಡಿಗೆ ಅಟ್ಟಿಸಿದನು. ಅಣ್ಣ ತಮ್ಮ ಇಬ್ಬರು ತಮ್ಮ ನಗರವನ್ನು ತಲುಪಿ ತಂದೆ ತಾಯಿಗಳನ್ನು ಕಂಡು ತಾವು ಗಳಿಸಿದ ಅನುಭವವನ್ನು ಹೇಳಿಕೊಂಡರು. ನಂತರ ಅಣ್ಣ ರಾಜನಾಗಿದ್ದ ರಾಜ್ಯವನ್ನು ಇವರ ರಾಜ್ಯಕ್ಕೆ ಸೇರಿಸಿಕೊಂಡು ಅಣ್ಣನು ರಾಜನಾಗಿಯೂ ತಮ್ಮ ಮಂತ್ರಿಯಾಗಿಯೂ ಸುಖವಾಗಿ ಬಾಳಿದರು. ಮುಂದಿನ ಕತೆ ಮುಂದಿನ ಅಧ್ಯಾಯದಲ್ಲಿ. ಧನ್ಯವಾದಗಳು.